ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಯಿತು ಅಂತ ನೋಡೋಣ. ಸಂಚಿಕೆ 117 ಇದು. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ. ಭಾರತಿಗೆ ಹುಡುಗ ಸೆಟ್ ಆಗಿರ್ತಾನಲ್ಲ, ಆ ಹುಡುಗನ ಅಪ್ಪ ಊರಲ್ಲಿ ಎಲ್ಲರನ್ನೂ ವಿಚಾರಿಸೋಕ್ಕೆ ಬಂದಿರ್ತಾರೆ. ಕಾತ್ಯಾಯಿನಿ ಮನೆ ಹೇಗೆ ಮತ್ತು ಮಗಳು ಹೇಗೆ ಅಂತ. ಇಲ್ಲಿ ನಟರಾಜ್ ಅವರು ಎಲ್ಲ ಅವ್ರ ದ್ವೇಷನ ತೀರಿಸ್ಕೋತಾ ಇರ್ತಾರೆ. ಅಯ್ಯೋ ಬಿಡಿ ಸರ್, ಅದೇನೂ ಇಲ್ಲ, ಹಳೆ ಇದು ಏನೋ ಒಂದಿರುತ್ತೆ, ಅಕ್ಕಪಕ್ಕದವರು ಅಂದರೆ ಒಂದು ವಿಚಾರ ಹೋಗುತ್ತೆ ಬರುತ್ತೆ, ಅವರೆಲ್ಲ ತುಂಬ ಒಳ್ಳೆಯವರು ಅಂತ ಹೇಳಿ ಆ ಹುಡುಗನ ಅಪ್ಪನ್ನ ಕಳಿಸ್ಬಿಡ್ತಾನೆ ಮುತ್ತುರಾಜು. ಈ ಕಡೆ ನಟರಾಜು ಬೈತಾ ಇರ್ತಾನೆ, ಯಾಕೋ ಕಳಿಸಿದೆ, ನನ್ನ ಎನ್ಮಿ ಶತ್ರುಗಳು ಅವರು, ಅವ್ರಿಗೆ ಒಂದು ಗತಿ ಕಾಣಿಸ್ಬೇಕಿತ್ತು ಇವತ್ತು, ನೀನು ಬೇರೆ ಈ ಥರ ಮಾಡ್ತಾಯಿದ್ದೀನಿ, ನನ್ನ ಮಗನೇನೋ ಅಂತ ಬೈತಾನೆ. ಆಯಿತು ಬಾರಪ್ಪ ಮನೆಗೆ ಹೋಗೋಣ ಅಂತೇಳಿ ಮನೆಗೆ ಕರ್ಕೊಂಡು ಹೋಗ್ತಾನೆ. ನಟರಾಜು ಅವರು ಮನೆಗೆ ಬರ್ತಾರೆ ಬೈಕೊಂಡು ಮುತ್ತುರಾಜನ್ನ ಮನೆಗೆ ಕಳಿಸಿ ಅವರಿಬ್ಬರು ಕೆಲಸಕ್ಕೆ ಹೋಗ್ತಾರೆ. ಕಂಠಿ ಮತ್ತು ಮುತ್ತುರಾಜು. ಇವನು ಬೈಕೊಂಡು ಗೊಂಡ್ಕೊಂಡು ಬಂದು ಕೂತ್ಕೋತಾನೆ ಸಿಟ್ಟು ಮಾಡಿಕೊಂಡು. ಆವಾಗ ಮೈ ಬೈತಾನೆ, ಯಾಕಯ್ಯೋ ಏನು ಹೆಂಗೆ ಮಾತಾಡ್ತಾ ಇದೆಯಲ್ಲ ಅಂತ, ಬಾಯಿ ಮುಚ್ಕೊಂಡು ಕೂತ್ಕೋ ಅಂತ ಬೈತಾನೆ. ಅಷ್ಟೊತ್ತಿಗೆ ಚಂದನ ಬರ್ತಾಳೆ. ಒಂದು ಸ್ವಲ್ಪ ನೀರು ತಂದು ಕೊಡಮ್ಮ ಅಂತ ಜೋರಾಗಿ ಹರಿಸ್ತಾರೆ. ದೊಡ್ಡದು ಕೊಡನೇ ತಂದು ಕೊಡ್ತಾಳೆ ನೀರು. ಚೆನ್ನಾಗಿ ಕುಡಿತಾರೆ. ಇನ್ನು ಮುತ್ತುರಾಜನಿಗೆ ಬೈತಾ ಇರ್ತಾರೆ, ಯಾಕೆ ಏನಾಯಿತು ಅಣ್ಣಗೆ ಬೈತಾ ಇದ್ದೀರಲ್ಲ ಅಂತ ಕೇಳ್ತಾಳೆ. ಹಿಂಗೀಗಾಯಿತು ಅಂತ ಎಲ್ಲ ವಿವರಿಸಿ ಬೈದು ಮಗನಿಗೆ ಒಳಗಡೆ ಹೋಗ್ತಾರೆ. ಚಂದನ ಮತ್ತು ಮೈ ಮಾತಾಡ್ಕೋತಾರೆ. ನೋಡಿ ಅದಕ್ಕೆ ಅಣ್ಣ ಎಷ್ಟು ಒಳ್ಳೆಯವನು, ತನಗೇನೇ ಆದ್ರೂ ಬಿಟ್ಕೊಡಲ್ಲ, ಅವ್ರನ್ನ ಮಾತ್ರ ಬಿಟ್ಕೊಡ್ಲಿಲ್ಲ ನೋಡು, ಅವ್ರು ನಮಗೆ ಎಷ್ಟು ಕೆಟ್ಟದಾಗಿ ಮಾಡಿದ್ದಾರೆ, ಆದರೂ ಅವರಿಗೆಲ್ಲದು ಒಳ್ಳೆಯದಾಗಲಿ ಅಂತ ಹೇಳ್ತಾನೆ. ಮುತ್ತು ಅಣ್ಣ ಅಂದರೆ ನಮ್ಮ ಮುತ್ತು ಅಣ್ಣ, ಹೀಗಿರಬೇಕು ಅಣ್ಣ ಅಂದರೆ ಅಂತ ಹೊಗಳ್ತಾನೆ ಮಹಿ. ಈ ಕಡೆ ರಾತ್ರಿ ಆಗಿರುತ್ತೆ. ಮುತ್ತುರಾಜು ಮತ್ತು ಹರಿ ಇಬ್ಬರು ಮಾತಾಡಿಕೊಂಡು ರೋಡಲ್ಲಿ ಚಂದನ ಅವ್ರ ಮನೆ ಮುಂದೆ ಹೋಗ್ತಾ ಇರ್ತಾರೆ. ಇನ್ನಾದರೂ ಸುಳ್ಳು ಹೇಳೋದು ಕಡಿಮೆ ಮಾಡೋ, ಅಥವಾ ಸುಳ್ಳೇ ಹೇಳ್ಬೇಡ ಕಣೋ, ಅದರಿಂದ ನಿಂದೇನೂ ಆಗೋದಿಲ್ಲ, ಚಂದನಗೆ ತುಂಬ ನೋವಾಗಿದೆ, ಈ ಥರ ಎಲ್ಲ ಮಾಡಬೇಡ ಅಂತ ಬುದ್ಧಿ ಹೇಳ್ತಾ ಇರ್ತಾನೆ. ಆಯ್ತು ಬಿಡೋಣ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಇವ್ರ ಮನೆ ಮುಂದೆ ಬಂದು ನಿಂತ್ಕೋತಾರೆ. ಫುಲ್ಲು ಫ್ಲೆಕ್ಸ್ ಎಲ್ಲ ಹಾಕಿರ್ತಾರೆ, ಎಂಗೇಜ್ಮೆಂಟ್ ಅಲ್ವಾ, ಹುಡುಗ ಹುಡುಗಿದು ಎಲ್ಲ ಹಾಕಿರ್ತಾರೆ. ಭಾರತಿ ಮತ್ತು ಹುಡುಗ ಸೆಟ್ ಆಗಿರ್ತಾನಲ್ಲ, ಅದನ್ನು ನೋಡಿ ಅಲ್ಲೇ ನಿಂತ್ಕೋತಾರೆ ಇಬ್ಬರು. ಮುತ್ತುರಾಜ್ ತುಂಬ ಭಾವುಕನಾಗ್ತಾನೆ. ನೋಡಿ ಬೇಜಾರೂ ಆಗ್ತಾನೆ. ಅಣ್ಣ ಬೇಜಾರಾಗ್ತಾಯಿದೆಯಾ, ಬೇಡವಾ ಹೋಗೋಣ ಅಂತ ಅಂದಾಗ ಅವರು ಕಾತ್ಯಾಯಿನಿ ಗಂಡ ಮತ್ತು ಅವ್ರ ಅಣ್ಣ, ನೋಡೋ ಊರಲ್ಲಿ ಹೋಗೋರು ಬರೋರೆಲ್ಲ ನೋಡ್ಕೊಂಡು ಹೋಗಿ ಹೊಟ್ಟೆ ಉರಿಲಿ, ಜೋರಾಗಿ ಲೈಟು ಮತ್ತು ಸಾಂಗ್ ಹಾಕ್ರು ಅಂತ ಹೇಳ್ತಾ ಇರ್ತಾನೆ ಚಿದಂಬರ. ಅಷ್ಟೊತ್ತಿಗೆ ಭಾರತಿ ಬಂದು ಮೇಲಿಂದ ನೋಡ್ತಾಳೆ. ಮುತ್ತುರಾಜನ್ನು ನೋಡ್ತಾ ಇರ್ತಾನೆ. ಒಬ್ರಿಗೊಬ್ರು ಮುಖ ನೋಡ್ತಾ ಇರ್ತಾರೆ. ತುಂಬ ಭಾವುಕರಾಗಿರ್ತಾರೆ, ಬೇಜಾರು ಮಾಡ್ಕೊಂಡಿರ್ತಾರೆ. ಹಾಗೆ ಒಂದು ಸಾಂಗ್ ಪ್ಲೇ ಮಾಡ್ತಾರೆ, ಇಬ್ರಿಗೂ ಸೂಟ್ ಆಗೋದು. ಹಿಂದೆ ನಡೆದಿರೋದೆಲ್ಲದೂ ಬ್ಲ್ಯಾಕ್ ಆ್ಯಂಡ್ ವೈಟ್ ವಿಡಿಯೋ ತೋರಿಸ್ತಾ ಇರ್ತಾರೆ. ಇವರಿಬ್ಬರು ನೆನ್ಪು ಮಾಡ್ಕೋತಾ ಇರ್ತಾರೆ ಹಿಂದೆ ನಡೆದಿರೋ ಎಲ್ಲ ಸ್ವೀಟ್ ಮೆಮೊರೀಸನ್ನು ಇವರಿಬ್ಬರು ನೆನ್ಪು ಮಾಡ್ಕೋತಾ ಇರ್ತಾರೆ. ಅಷ್ಟರೊಳಗೆ ಸಾಂಗ್ ಪ್ಲೇ ಮಾಡಿರೋದು ಮುಗಿಯುತ್ತೆ. ಹರಿ, ಬಾರಣ್ಣ ನಿಂಗೆ ಬೇಜಾರಾಗುತ್ತೆ ಇಲ್ಲಿ ನಿಂತ್ಕೊಂಡ್ರೆ, ಬಾ ಹೋಗೋಣ ಅಂತಂದಾಗ ಭಾರತಿನೂ ತುಂಬ ಬೇಜಾರಾಗಿ ನೋಡ್ತಾ ಇರ್ತಾಳೆ. ಇದೆಲ್ಲ ಬೇಜಾರು ಹೋಗೋದಕ್ಕೆ ನಿನಗೊಂದು ಐಡಿಯಾ ಹೇಳ್ಕೊಡ್ತೀನಿ, ಬಾ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಏನಾದರೂ ಕುಡಿಯೋದು ಕಲ್ತ್ಕೊಂಡಿದೀಯಾ, ಹೇಗೆ ಏನೇನೋ ಮಾತಾಡ್ತಾ ಇದೆಯಲ್ಲ ಅಂತಂದಾಗ, ಇಲ್ಲಪ್ಪ ನಾನಂತರೂ ನಿನ್ನ ತಮ್ಮ ಆಗಿ ಈ ಥರ ಕುಡಿಯೋದು ಸಿಗರೇಟ್ ಸೇದೋದು ಅದೆಲ್ಲ ಏನೂ ಮಾಡೋದಿಲ್ಲಪ್ಪ ಅಂತ ಹರಿ ಹೇಳ್ತಾನೆ. ಮತ್ತೇನೇನೋ ಮಾತಾಡ್ತಾ ಇದೆಯಾ, ಕುಡಿಯೋದು ಅದು ಇದು ಅಂತ. ಇಲ್ಲ ಬಾರಣ್ಣ, ನಿನಗೆ ನಾನೆಲ್ಲ ಹೇಳ್ತೀನಿ ಬಾ, ನಿನಗೆ ನಾನೇನು ಮಾಡೋದಿಲ್ಲ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಒಬ್ರಿಗೊಬ್ಬರು ಮುಖ ನೋಡ್ಕೊಂಡು ಹೋಗ್ತಾರೆ. ಅಲ್ಲಿಂದ ಇವಳು ಬೇಜಾರಾಗಿ ನೋಡ್ತಾ ಇರ್ತಾಳೆ. ಇವಳ ಕೈಯಿಂದ ಅಂತೂ ಏನು ಮಾಡೋಕ್ಕಾಗಲ್ಲ, ಹಾಗೆ ನೋಡೋದು ಅಳೋದು ಅಷ್ಟೇ ಇನ್ನಾಗಿರುತ್ತೆ.
ಇವರಪ್ಪ ಇಲ್ಲಿ ಹಾಡು ಹೇಳ್ಕೊಂಡು ಕೂತಿರ್ತಾನೆ. ಮೈಗೆ ಬೇಜಾರಾಗುತ್ತೆ, ಏನೋ ಇದು ಬರೀ ಇಷ್ಟು ಹಾಡು ಹೇಳ್ತಾನೇ ಇರ್ತಾನೆ, ಅವ್ರದ್ದೊಂದು ಸೌಂಡು ಇವ್ರದ್ದೊಂದು ಸೌಂಡು ಅಂತ ಬೈತಾ ಇರ್ತಾನೆ. ಅಲ್ಲಿ ಎಂಗೇಜ್ಮೆಂಟ್ ನಡೀತಾ ಇರ್ತಾರೆ, ಅವ್ರದ್ದು ಜೋರಾಗಿ ಸೌಂಡ್ ಕೇಳಿಸುತ್ತೆ, ಇವನು ಜೋರಾಗಿ ಹಾಡ್ತಾ ಇರ್ತಾನೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಚಂದನ ಬರ್ತಾಳೆ. ಏನಿದು ಸೀದೋಗಿರೋ ಸ್ಮೆಲ್ಲು ಅಂತ ಅಂದಾಗ ಅಡುಗೆ ಮನೆಗೆ ಬರ್ತಾರೆ ಎಲ್ಲರೂ. ಏನಾಯ್ತಣ್ಣ, ಯಾಕೆ ಇಷ್ಟು ಬೇಜಾರಲ್ಲಿದ್ದೀರಾ, ಸುಸ್ತಾಗಿದ್ದೀರಾ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀರಲ್ಲ, ಯಾಕೆ ಏನಾಯಿತು ಅಂತ ಕೇಳ್ತಾಳೆ. ಏನೂ ಇಲ್ಲಮ್ಮ, ಏನೋ ಯೋಚನೆ ಮಾಡ್ತಾಯಿದ್ದೆ, ಹಾಗೆ ಸೀದೋಯ್ತು ಅಂತ ಆಫ್ ಮಾಡ್ತಾನೆ. ಎಲ್ಲರೂ ಊಟಕ್ಕೆ ಕೂತ್ಕೊಂಡಿರ್ತಾರೆ. ಅವನು ಮುತ್ತುರಾಜು ಎಲ್ಲ ಜೋಡಿಸ್ಕೊಂಡು ಅಡುಗೆ ಮನೆಯಿಂದ ತಂದು ಎಲ್ಲರಿಗೂ ಬಡಿಸ್ತಾನೆ. ಆದರೂ ಬೇಜಾರಲ್ಲೇ ಇರ್ತಾನೆ. ಎಲ್ಲ ಅಣ್ಣ ತಮ್ಮಂದ್ರು ನೋಡ್ತಾರೆ, ಅಬ್ಸರ್ವ್ ಮಾಡ್ತಾರೆ. ಫುಲ್ಲು ಬೇಜಾರಲ್ಲೇ ಇರ್ತಾನೆ. ಅಣ್ಣ ಯಾಕೆ ಊಟ ಮಾಡಿ ಅಂತ ಹೇಳ್ತಾಳೆ ಚಂದನ. ಊಟ ಮಾಡ್ತಾ ಇರ್ತಾನೆ, ಬಟ್ ಅವನಿಗೆ ತಿನ್ನೋಕ್ಕೆ ಮೂಡೇ ಇರಲ್ಲ. ಬಟ್ ಬರೀ ಅದನ್ನೇ ಯೋಚನೆ ಮಾಡ್ತಾ ಇರ್ತಾನೆ. ಅಣ್ಣ ನೀನ್ಯಾಕಣ್ಣ ಅವ್ರದ್ದೆಲ್ಲ ಯೋಚನೆ ಮಾಡ್ತೀಯಾ ಅಂತ ಬೈತಾನೆ ಹರಿ. ಆಯಿತು, ನಾನು ರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಹೋಗ್ತಾನೆ. ಅಲ್ಲೇ ಊಟದ ತಟ್ಟೆ ಕೆಡವಿಬಿಡ್ತಾನೆ. ಅಯ್ಯೋಯ್ಯೋ ಅಂತ ಬಳಿಯಕ್ಕೆ ಹೋಗ್ತಾನೆ. ಇವರೆಲ್ಲರೂ ಬಂದು ನಾವು ಬಳಿತೀವಿ, ನೀನು ಹೋಗಿ ರೆಸ್ಟ್ ತಗೋ ಅಂತ ಹೇಳಿ ಕಳಿಸ್ತಾರೆ. ಅಣ್ಣಂಗೆ ಏನಾಗಿದೆ, ಯಾಕೆ ಹಿಂಗೆ ಮಾಡ್ತಾಯಿದ್ದಾನೆ ಅಂತ ಇವರೆಲ್ಲರೂ ಗಾಬರಿ ಆಗ್ತಾರೆ, ಬೇಜಾರು ಪಡ್ತಾರೆ. ಹರಿ ಅವರ ಅಣ್ಣನ ಮುತ್ತುರಾಜ್ನ ಆ ಕಡೆ ಹಿಂದೆ ಕರ್ಕೊಂಡು ಹೋಗ್ತಾನೆ. ನಾನು ಅಣ್ಣನ ಜೊತೆಗೆ ಹೋಗಿ ಅವನಿಗೆ ಸಮಾಧಾನ ಮಾಡಿಬರ್ತೀನಿ ಅಂತ ಇವ್ರು ಮೂವರು ಇಲ್ಲೆಲ್ಲ ಕ್ಲೀನಿಂಗು ನೋಡ್ಕೋತಾರೆ. ಅಣ್ಣ ಬಾಯ್ಲಿ ಅಂತ ಹಿಂದೆಗಡೆ ರೂಮಲ್ಲಿ ಒಂದು ಹಿತ್ಲ ಕಡೆ ಕರ್ಕೊಂಡು ಬರ್ತಾನೆ ಹರಿ ಮುತ್ತುರಾಜ್ನ. ಏನೋ ಮಾಡ್ತಾಯಿದೀಯಾ, ಆಯ್ತಣ್ಣ ಇದನ್ನು ಕುಡಿ, ನಿಂದೆಲ್ಲ ಸಮಸ್ಯೆನೂ ಬಗೆಹರುತ್ತೆ, ನೋಡ್ತಾ ಇರೋ, ಇದೇನು ಅಲ್ಲ, ಜಸ್ಟ್ ಇದು ಅಷ್ಟೇ, ಏನೂ ಆಗೋದಿಲ್ಲ, ಕುಡಿ, ಏನೂ ಆಗಲ್ಲ ಅಂತ ಹೇಳಿ ಒಂದು ಲೋಟದಲ್ಲಿ ಒಂದು ಪೆಗ್ ಥರ ಹಾಕಿ ಕೊಡ್ತಾನೆ. ಇವನು ಕುಡ್ದಂಗೆ ಕುಡಿತಾನೆ. ಇದೇನೋ ನೀರು ಥರ ಇದೆ ಅಂತ ಮಾತಾಡ್ತಾ ಇರ್ತಾನೆ. ಹೌದಣ್ಣ, ಅದೇ ಮತ್ತು ಇದು ಕುಡಿ, ಏನೂ ಆಗಲ್ಲ, ನಿಂದು ಮನಸ್ಸು ಹಗುರ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ. ನೀರು ಥರನೇ ಇದೆ ಅಲ್ಲೋ ಅಂತ ಇರ್ತಾನೆ. ಅಷ್ಟೊತ್ತಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.